ಹಾಯ್ ಎವ್ರಿವನ್. ಸಾಕಷ್ಟು ತಾಯಂದಿರು ನಿಪ್ಪಲ್ ಶೀಲ್ಡ್ ನ ಯೂಸ್ ಮಾಡಬಹುದಾ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಕೇಳಿದಿರಾ. ಇವತ್ತು ಅದನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಿಪ್ಪಲ್ ಶೀಲ್ಡ್ ಲ್ಯಾಟೆಕ್ಸ್ ಮೆಟೀರಿಯಲ್ ಇಂದ ಇಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಇಂದ ಆಗಿರುತ್ತೆ. ಸೊ ಅದು ನೀವು ನಿಪ್ಪಲ್ ಮೇಲೆ ಇಟ್ಟಾಗ ಮಗು ಸ್ಕಿನ್ ಹಾಗೂ ತಾಯಿಯ ಎದೆ ಸ್ಕಿನ್ ಕಾಂಟ್ಯಾಕ್ಟ್ ಏನಿರುತ್ತಲ್ವ ಅದು ಕಡಿಮೆ ಆಗುತ್ತೆ. ಅದರಿಂದ ಹಾಲ್ ಪ್ರೊಡಕ್ಷನ್ ಗೆ ಬೇಕಾಗಿರುವಂತಹ ರಿಫ್ಲೆಕ್ಸಸ್ ಏನಿರುತ್ತಲ್ಲ ಅದೆಲ್ಲ ತುಂಬಾ ಸ್ಲೋ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದರಿಂದ ತಾಯಿಯ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕಡಿಮೆ ಆಗುತ್ತೆ. ಹಾಗೆ ಇನ್ಸಫಿಷಿಯಂಟ್ ಫೀಲ್ ಬರೋದ್ರಿಂದ 3 ರಿಂದ 4 ತಿಂಗಳಲ್ಲೇ ತಾಯಂದಿರು ಮಗುಗೆ ಆಹಾರ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಎರಡನೇದು ಬಂದ್ಬಿಟ್ಟು ನಿಪ್ಪಲ್ ಶೀಲ್ಡ್ ಇಂದ ಹಾಲು ಕುಡಿಯೋದಕ್ಕೆ ಮಗು ತುಂಬಾನೇ ಕಷ್ಟ ಪಡ್ಬೇಕಾಗುತ್ತೆ. ಸೊ ಅದು ಅಷ್ಟು ಎನರ್ಜಿ ಹಾಕ್ತಿರೋದ್ರಿಂದ ಫೀಡಿಂಗ್ ಮಿಡ್ಲ್ ಅಲ್ಲಿ ತುಂಬಾನೇ ರೆಸ್ಟ್ ಮಾಡುತ್ತೆ ಮಗು. ಈ ಪ್ರಾಬ್ಲಮ್ ಇಂದ ಒಂದೊಂದು ಫೀಡಿಂಗು 40 to 50 ಮಿನಿಟ್ಸ್ ತನಕ ರೀಚ್ ಆಗುತ್ತೆ. ಅದು ಮದರಿಗೂ ಟೈರ್ಡ್ಸಮ್ ಇರುತ್ತೆ, ಹಾಗೆ ಮಗುಗೂ ಕೂಡ ಸುಸ್ತು ಮಾಡಿಸ್ಬಿಡುತ್ತೆ. ಮೂರನೇ ಪ್ರಾಬ್ಲಮ್ ಏನಿರುತ್ತೆ ಅಂತ ಹೇಳಿದ್ರೆ ಹಾಲ್ ಸಮೇತ ನಿಪ್ಪಲ್ ಶೀಲ್ಡ್ ಅಲ್ಲಿ ಗಾಳಿ ಸಹ ಮಗು ಕುಡಿಯೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಹೊಟ್ಟೆ ತುಂಬಾ ಜಲ್ದಿ ಉಬ್ರ ಆಗೋದು, ಬ್ಲೋಟಿಂಗ್ ಆಗೋದು, ಆ ಏರ್ ಹೊಟ್ಟೆಯಲ್ಲಿರೋದ್ರಿಂದ ಬಹಳಷ್ಟು ಮಕ್ಕಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಕೂಡ ಇರುತ್ತೆ. ಪ್ಲಾಸ್ಟಿಕ್, ವಿನೈಲ್ ಈ ತರ ಮೆಟೀರಿಯಲ್ ಅಲ್ಲಿ ಇದನ್ನ ಮಾಡಿರೋದ್ರಿಂದ ಈಸಿಲಿ ಅದು ಇನ್ಫೆಕ್ಷನ್ ನ ಕ್ಯಾರಿ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ ಇರೋದ್ರಿಂದ ನಿಪ್ಪಲ್ ಶೀಲ್ಡ್ ನ ಆದಷ್ಟು ಪೀಡಿಯಾಟ್ರಿಷಿಯನ್ಸ್ ನಾವು ಪ್ರಿಫರ್ ಮಾಡೋದಿಲ್ಲ. ಪ್ರಾಪರ್ ಲ್ಯಾಚಿಂಗ್ ಟೆಕ್ನಿಕ್ ನೀವು ಕಲ್ತ್ಕೊಂಡ್ರೆ ನಿಪ್ಪಲ್ ಇನ್ವರ್ಟೆಡ್ ಇರ್ಲಿ, ಕ್ರಾಕ್ಡ್ ಇರ್ಲಿ, ಸೋರ್ ನಿಪ್ಪಲ್ ಇದ್ರೂ ಸಹ ನೀವು ಮಗುಗೆ ಆರಾಮಾಗಿ ಹಾಲು ಕುಡಿಸಬಹುದಾಗುತ್ತೆ. ಥ್ಯಾಂಕ್ ಯು.